ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕೇಳಿ ಕಾಫಿಯ ಕಂಪು. ಆತ್ಮೀಯ ಬೆಳೆಗಾರರೇ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಕಾಫಿಯ ಕೊಯ್ಲು ಮತ್ತು ಸಂಸ್ಕರಣೆಯನ್ನ ಕುರಿತು ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಕೇಂದ್ರದ ಕೊಯ್ಲೋತ್ತರ ತಂತ್ರಜ್ಞಾನ ವಿಭಾಗದ ಸಂಶೋಧನಾ ಸಹಾಯಕರಾದ ಚನ್ನಬಸಮ್ಮ ಬಿ ಬಿಡೇದವರು. ಚನ್ನಬಸಮ್ಮ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಕಾಫಿಯ ಕೊಯ್ಲಿಗೆ ಸಂಬಂಧಪಟ್ಟ ಹಾಗೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇವಾಗಲೇ ಅರೇಬಿಕಾ ಕಾಫಿ ಕೊಯ್ಲು ಶುರುವಾಗಿದೆ. ಅರೇಬಿಕಾದಲ್ಲಿ ಸಾಮಾನ್ಯವಾಗಿ ನಾವು 5 ಕುಯ್ಯೋದು ಅಂತ ಏನು ಹೇಳ್ತೀವಿ, ಆ ಥರನಾದ ಒಂದು ಕಾಫಿ ಕುಯ್ಯೋದನ್ನು ಅನುಸರಿಸ್ತೀವಿ. 5 ಕಾಫಿಯನ್ನು ನಾವು ಕುಯ್ಯೋದ್ರಿಂದ, ಅಂದರೆ ಯಾವ ಥರ ಕುಯ್ತೀವಿ ಅಂದರೆ ಹಣ್ಣಾದಂತೆಲ್ಲ ನಾವು ಕಾಫಿ ಕುಯ್ಕೊಂಡು ಹೋಗ್ತೀವಿ. ಆ ಥರ ಮಾಡೋದ್ರಿಂದ ನಮ್ಮ ಒಂದು ಕಾಫಿಯ ಗುಣಮಟ್ಟ ತುಂಬ ಒಳ್ಳೆಯ ಸ್ಥಿತಿಯಲ್ಲಿರುತ್ತೆ. ಮತ್ತು ರೋಬಸ್ಟದಲ್ಲಿ ನೀವು ನೋಡೋದಾದರೆ ಕಾಫಿ ಹಣ್ಣು 90% ಹಣ್ಣಾಗೋವರೆಗೂ ನಾವು ಕಾಯ್ದುಬಿಟ್ಟು ಅದನ್ನು ಒಟ್ಟು ಕುಯ್ತೀವಿ ರೋಬಸ್ಟಾ ಕಾಫಿಯನ್ನು. ಹಾಗಾಗಿ ನಮಗೆ ರೋಬಸ್ಟಾದಲ್ಲಿ ಅತಿ ಹೆಚ್ಚು ಕಾರ್ಮಿಕರು ಬೇಕಾಗಿಲ್ಲ ಕಾಫಿ ಕುಯ್ಲಿಕ್ಕೆ. ಅರೇಬಿಕಾದಲ್ಲಿ ನಮಗೆ ಅತಿ ಹೆಚ್ಚು ಕಾರ್ಮಿಕರು ಬೇಕಾಗುತ್ತೆ, ಯಾಕಂದರೆ ನಾವು ಅರೇಬಿಕಾ ಕಾಫಿಯನ್ನು 2-3 ಸುತ್ತಿನಲ್ಲಿ ಕುಯ್ಯಬೇಕಾಗುತ್ತೆ. ಹಾಗಾಗಿ ಅರೇಬಿಕಾ ಕಾಫಿಗೆ ಹೆಚ್ಚಿನ ಕಾರ್ಮಿಕರು ಮತ್ತು ತುಂಬ ಸಮಯ ಬೇಕಾಗುತ್ತೆ. ಹಾಗಾಗಿ ನಾವು ಅರೇಬಿಕಾ ಕಾಫಿಲಿ ಉತ್ತಮ ಗುಣಮಟ್ಟದ ಕಾಫಿಯನ್ನು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಆಮೇಲೆ ಕಾಫಿ ಕುಯ್ದ ನಂತರ ನಾವು ಅರೇಬಿಕಾ ಕಾಫಿಯನ್ನು ಹೆಚ್ಚಾಗಿ ತೆವೆ ಸಂಸ್ಕರಣಾ ಪದ್ಧತಿಗೆ ಒಳಪಡಿಸ್ತೀವಿ. ತೆವೆ ಸಂಸ್ಕರಣಾ ಪದ್ಧತಿಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಪಲ್ಪರ್ಸ್ನೆಲ್ಲ ಬಳಸ್ತೀವಿ. ಈ ಪಲ್ಪರ್ಸ್ ಬಳಸೋ ಮುಂಚೆ ನಾವು ಏನಾದರೂ ಅದರಲ್ಲಿ ಜೊಳ್ಳು ಒಣಗಿರೋದಾದೇನಾದರೂ ಇದು ತೆಗಿಬೇಕಂದ್ರೆ ನಾವು ಅದನ್ನು ನೀರಿನಲ್ಲಿ ಹಾಕಿಬಿಟ್ಟು ಒಣಗಿರೋದನ್ನೆಲ್ಲ ತೆಗೆದ್ಬಿಟ್ಟು ಜೊಳ್ಳೆದೆಲ್ಲ ಮೇಲೆ ಬರುತ್ತೆ. ಒಳ್ಳೆಯ ಒಂದು ಗುಣಮಟ್ಟದ ಹಣ್ಣನ್ನು ಮಾತ್ರ ಪಲ್ಪ್ ಮಾಡಿದ್ದ ಕಾಫಿಯನ್ನು ತದನಂತರ ವಾಷರ್ಗಳಿಂದ ವಾಶ್ ಮಾಡಿ ಆದಮೇಲೆ ನಮಗೆ ವೆಟ್ ಪಾರ್ಚ್ಮೆಂಟ್ ಸಿಗುತ್ತೆ. ಆ ವೆಟ್ ಪಾರ್ಚ್ಮೆಂಟನ್ನು ನಾವು ಒಣಗಿಸಲಿಕ್ಕೆ ಸಾಮಾನ್ಯವಾಗಿ ಬಿಸಿಲಿನಲ್ಲಿ ಹರಡಿದಾಗ 6-8 ದಿನಗಳು ಬೇಕಾಗುತ್ತೆ. ಅದನ್ನು ನಾವು ಬೈಟಿಂಗ್ ಟೆಸ್ಟ್ ಅಂತ ಏನು ಹೇಳ್ತೀವಿ, ಆ ಒಂದು ಪರೀಕ್ಷೆಗೆ ಒಳಪಡಿಸಿ, ಅಥವಾ ನಿಮ್ಮ ಒಂದು ತೋಟದ ಹಂತದಲ್ಲಿ ಹಲ್ಲರ್ಸ್ ಇದ್ದು ಮಾಯ್ಶ್ಚರ್ ಟೆಸ್ಟರ್ಸ್ ಇದ್ದರೆ, ತೇವಾಂಶ ಮಾಪಕಗಳಿದ್ದರೆ ಅದರಿಂದ ನಾವು ತೇವಾಂಶ ಎಷ್ಟಿದೆ ಅನ್ನೋದನ್ನು ನಾವು ಸುಲಭವಾಗಿ ಪತ್ತೆ ಹಚ್ಚಿ ಒಳ್ಳೆಯ ಹದಕ್ಕೆ ಒಣಗಿಸಿ ಆದಮೇಲೆ ನಾವು ಅದನ್ನು ಶೇಖರಣೆ ಮಾಡ್ಬೋದು. ಈ ಒಣಗಿಸುವ ಹಂತದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾಲು ಕೊಡೋದು ಅಂತ ಏನು ಹೇಳ್ತೀವಿ, ಅದು ತುಂಬ ಮುಖ್ಯ. ಇಲ್ಲ ಆದರೆ ನಮ್ಮ ಕಾಫಿ ಒಂದೇ ಸಮನಾಗಿ ಒಣಗದೇನೆ ನಮ್ಮ ಒಂದು ಕಾಫಿಯ ಗುಣಮಟ್ಟ ತುಂಬ ಹದಗೆಡುತ್ತೆ. ನಾವು ಶೇಖರಿಸಿದಾಗಲೂ ನಮಗೆ ಒಂದು ಒಳ್ಳೆಯ ಗುಣಮಟ್ಟದ ಕಾಫಿ ದೊರಕುವುದಿಲ್ಲ. ಇದು ಒಂದು ಪಾರ್ಚ್ಮೆಂಟ್ ಕಾಫಿ ಸಂಸ್ಕರಣೆ. ತದನಂತರ ರೋಬಸ್ಟಾ ಕಾಫಿಯನ್ನು ಹೆಚ್ಚಾಗಿ ನಾವು ಒಣ ವಿಧಾನದಲ್ಲಿ ಉಂಡೆ ಕಾಫಿಯನ್ನಾಗಿ ಮಾಡ್ತೀವಿ. ಅದನ್ನು ಮಾಡುವಾಗ ನಾವು ಒಳ್ಳೆಯ ಒಂದು ಕಣಗಳನ್ನು ಬಳಸ್ಕೊಂಡು ಉಂಡೆ ಕಾಫಿಯನ್ನು ಮಾಡಬೇಕು. ಉಂಡೆ ಕಾಫಿ ಆಗಲಿಕ್ಕೆ ನಮಗೆ ಒಂದು ಉತ್ತಮವಾದ ಬಿಸಿಲಿಲ್ಲ 8-15 ದಿನಗಳು ನಮಗೆ ರೋಬಸ್ಟಾ ಕಾಫಿ ಅಥವಾ ಅರೇಬಿಕಾ ಉಂಡೆ ಕಾಫಿ ಮಾಡಲಿಕ್ಕೆ ಬೇಕಾಗುತ್ತೆ. ಇದುವರೆಗೆ ಕಾಫಿಯ ಕೊಯ್ಲು ಮತ್ತು ಸಂಸ್ಕರಣೆಯನ್ನ ಕುರಿತು ಮಾಹಿತಿಯನ್ನ ಮಾಡಿಕೊಟ್ಟವರು ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಕೇಂದ್ರದ ಕೊಯ್ಲೋತ್ತರ ತಂತ್ರಜ್ಞಾನ ವಿಭಾಗದ ಸಂಶೋಧನಾ ಸಹಾಯಕರಾದ ಚನ್ನಬಸಮ್ಮ ಬಿ ಬಿಡೇದವರು. ಚನ್ನಬಸಮ್ಮ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಅರಕಲಗೂಡು ವಿ ಮಧುಸೂದನ್. ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು.